ಎಸ್.ಎಂ. ಕೃಷ್ಣ ನಮ್ಮೆಲ್ಲರನ್ನ ಅಗಲಿದ್ದಾರೆ. ಆದರೆ ಅವರು ಮಾಡಿದಂಥ ಅದೆಷ್ಟೋ ಜನಪರ ಕೆಲಸಗಳು, ಅವರ ಆದರ್ಶಗಳು, ಅವರಿಟ್ಟಂಥ ಕ್ರಾಂತಿಕಾರಿ ಹೆಜ್ಜೆಗಳು ಎಂದಿಗೂ ಸ್ಮರಿಸುವಂಥದ್ದು. ಜನರು, ಜನನಾಯಕರು ಹಾಗೆ ಎಸ್.ಎಂ. ಕೃಷ್ಣ ಅವರನ್ನ ಈಗಲೂ ಕೂಡ ಸ್ಮರಿಸ್ತಾ ಇದ್ದಾರೆ, ಅವರ ಗುಣಗಾನ ಮಾಡ್ತಿದ್ದಾರೆ. ಸೋಲು ಗೆಲುವಿನಲ್ಲೂ ಧೃತಿಗೆಡಲಿಲ್ಲ, ಇನ್ನೊಬ್ಬರಿಗೆ ಹೋಲಿಕೆ ಮಾಡಲು ಸಾಧ್ಯವಿಲ್ಲ. ಮಾನವೀಯತೆ ಆದರ್ಶಗಳೇ ಜೀವನದ ಭಾಗವಾಗಿದ್ವು. ಹೀಗೆ 92 ವರ್ಷಗಳ ಸಾರ್ಥಕ ಜೀವನ ಸಾಗಿಸಿದ ಎಸ್.ಎಂ. ಕೃಷ್ಣ ಎಲ್ಲರನ್ನ ಅಗಲಿದ್ದಾರೆ. ಬೆಂಗಳೂರಿನಿಂದ ಸೋಮನಹಳ್ಳಿಯವರೆಗೂ ದಾರಿಯುದ್ದಕ್ಕೂ ಎಸ್.ಎಂ. ಕೃಷ್ಣ ಅವರಿಗೆ ಜನರು ಅರ್ಪಿಸಿದ ಗೌರವವೇ ಅವರೆಂಥ ಧೀಮಂತ ನಾಯಕ, ಅವರೆಂಥ ಜನಮೆಚ್ಚಿದ ನಾಯಕ ಅನ್ನೋದಕ್ಕೆ ಸಾಕ್ಷಿಯಾಗಿತ್ತು. ಇದೇ ವೇಳೆ ಕೆಲ ನಾಯಕರು ಎಸ್.ಎಂ. ಕೃಷ್ಣ ಅವರ ಗುಣಗಾನ ಮಾಡಿದ್ದಾರೆ. ಅದರಲ್ಲೂ ಸಂಬಂಧಿಯೂ ಆಗಿರುವ ಮಾಜಿ ಸಂಸದ ಡಿ.ಕೆ. ಸುರೇಶ್ ಎಸ್.ಎಂ. ಕೃಷ್ಣ ಅವರನ್ನ ಸ್ಮರಿಸಿದ್ದು ಹೀಗೆ: ರಾಜಕಾರಣಕ್ಕೆ ಅಲ್ಲ, ಇಡೀ ಎಲ್ಲ ವ್ಯಕ್ತಿತ್ವಕ್ಕೆ ಅವರು ಒಂದು ಮಾರ್ಗದರ್ಶಕರು. ಬಹುಶಃ ಇಂದಿನ ರಾಜಕಾರಣಿಗಳಿಗೆ ಅವರ ವ್ಯಕ್ತಿತ್ವವನ್ನ, ಅವರ ನಡೆನುಡಿಗಳನ್ನ ಮೆಲುಕು ಹಾಕಿದ್ರೆ ಬಹುಶಃ ರಾಜಕಾರಣದ ಸಾಂದರ್ಭಿಕತೆಯನ್ನ ಅರ್ಥ ಮಾಡುತ್ತದೆ. ಸೋಲು ಗೆಲುವುಗಳನ್ನು ಕಂಡಂಥ ನಾಯಕ, ನೋವು ನಲಿವುಗಳನ್ನು ಕಂಡಂಥ ನಾಯಕ, ಏಳು ಬೀಳುಗಳ ಜೊತೆ ಯಾವತ್ತೂ ಕೂಡ ಧೃತಿ ಕೆಡದೆ ರಾಷ್ಟ್ರದ ಜನರ ಸೇವೆಯನ್ನು ಮಾಡಬೇಕು ಅಂತೇಳಿ ಪ್ರಚಾರಕ್ಕೆ ಒತ್ತು ಕೊಡದೆ ಕೆಲಸಕ್ಕೆ ಆದ್ಯತೆಯನ್ನು ಕೊಟ್ಟು ಕರ್ನಾಟಕವನ್ನು ವಿಶ್ವಮಟ್ಟಕ್ಕೆ ತೆಗೆದುಕೊಂಡಂಥ ಕೀರ್ತಿ ಎಸ್.ಎಂ. ಕೃಷ್ಣರವರಿಗೆ ಸಲ್ತದೆ. ಇನ್ನು ಚನ್ನಪಟ್ಟಣದಲ್ಲಿ ಮಾತನಾಡಿದ ಶಾಸಕ ಸಿ.ಪಿ. ಯೋಗೇಶ್ವರ್, ನನ್ನನ್ನ ತಿದ್ದಿ ತೀಡಿದವರು ಎಸ್.ಎಂ. ಕೃಷ್ಣ, ನನ್ನ ಕ್ಷೇತ್ರದಲ್ಲಿ ನೀರಾವರಿ ಕ್ರಾಂತಿಗೆ ಕಾರಣೀಕರ್ತರೆ ಎಸ್.ಎಂ. ಕೃಷ್ಣ ಅಂದ್ರು. 1999 ಅವರು ಮುಖ್ಯಮಂತ್ರಿ ಆದಾಗ ನಾನು ಮೊದಲನೇ ಬಾರಿ ಶಾಸಕ ಸ್ವತಂತ್ರವಾಗಿ ಗೆದ್ದಿದ್ದೆ. ನನಗೆ ಬೆಂತಟ್ಟು ಸಹಾಯ ಮಾಡಿ, ನನಗೇನು ರಾಜಕಾರಣದಲ್ಲಿ ವಸ್ತು ಏನೂ ಗೊತ್ತಿರಲಿಲ್ಲ. ನನ್ನನ್ನು ತಿದ್ದಿ ತೀಡಿ ರಾಜಕಾರಣದಲ್ಲಿ ಒಂದಷ್ಟು ಅವರಿಂದ ಸಾಕಷ್ಟು ಅನುಭವ ಆಯಿತು ನನಗೆ. ವಿಶೇಷವಾಗಿ ಈ ತಾಲೂಕಿನ ನೀರಾವರಿಗೆ ಕೊಡುಗೆ ಅವರ ಅಪಾರ. ಏಕೆಂದರೆ ಕಾವೇರಿ ನೀರಾವರಿ ಪ್ರದೇಶದಲ್ಲಿ ಯಾವುದೇ ರೀತಿಯ ನಿಗಮಗಳಿರಲಿಲ್ಲ. ಇನ್ನು ಸಚಿವ ಚೆಲುವರಾಯಸ್ವಾಮಿ ಎಸ್.ಎಂ. ಕೃಷ್ಣ ಅವರನ್ನ ಇನ್ನೊಬ್ಬರಿಗೆ ಹೋಲಿಕೆ ಮಾಡಲು ಸಾಧ್ಯವಿಲ್ಲ, ಅವರಿಂದ ಇಂದಿನ ರಾಜಕಾರಣಿಗಳು ಕಲಿಯುವುದು ಬಹಳ ಇದೆ ಅಂದ್ರು. ಅವ್ರಿಗೆ ಇನ್ನೊಬ್ಬರನ್ನ ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಮಾಡಲ್ ಬರೀ ರಾಜ್ಯಕ್ಕೆ ಅಲ್ಲ, ರಾಷ್ಟ್ರದಲ್ಲೂ ಸಹ ಸ್ವಂತದ ಹಿಂದೆ ಮುಂದೆ ನಂತರ. ಸೊ ಇವರು ಒಂದು ರೀತಿ ನಮ್ಮೆಲ್ರಿಗೂ ಅವ್ರನ್ನ ನೋಡಿ ಕಲಿಯೋದು ಇದೆ, ಕಲ್ತಿರೋದು ಇದೆ. ಅವರು ಮಿತಭಾಷೆನಲ್ಲಿ ಯಾರನ್ನೂ ಟೀಕೆ ಮಾಡ್ದಲೇ ಎಲ್ಲ ಅಧಿಕಾರನೂ ಅನುಭವಿಸಿದ್ದಾರೆ, ಒಳ್ಳೆ ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ. ಈಗಿನ ರಾಜಕಾರಣಿಗಳು ಅವ್ರು ನೋಡಿ ಕಲಿಯೋದು ಭಾಳ ಇದೆ ನಾವೆಲ್ಲ. ಇನ್ನು ಮಾಜಿ ಸಚಿವರಾದ ಎಸ್.ಟಿ. ಸೋಮಶೇಖರ್, ಡಿ.ಸಿ. ತಮ್ಮಣ್ಣ, ನಾರಾಯಣಗೌಡ ಸಹ ಎಸ್.ಎಂ. ಕೃಷ್ಣ ಅವರ ಸಾಧನೆಗಳ ಬಗ್ಗೆ, ಅವರ ಮಾನವೀಯತೆ ಗುಣಗಳ ಬಗ್ಗೆ ಸ್ಮರಿಸಿದ್ರು. ಸಜ್ಜನ, ನೇರ ನಡೆನುಡಿ ಇರ್ತಕ್ಕಂಥವ್ರು, ಕಳಂಕರಹಿತ ಮುಖ್ಯಮಂತ್ರಿಗಳಾಗಿದ್ದಂಥವರು. ಆಮೇಲೆ ವಿಶೇಷ ಅಂತಂದರೆ ಯಾರಿಗೂ ದ್ವೇಷ ಮಾಡದೇ ಇರತಕ್ಕಂಥ ಒಬ್ಬ ಅಪರೂಪದ ರಾಜಕಾರಣಿ. ಆಮೇಲೆ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಯಾರು ಗುರ್ತು ಹಿಡಿಯೋದಿಲ್ಲ ಅಂಥವ್ರಿಗೂ 40, 60, 50, 80 ನಿವೇಶನ ಕೊಟ್ಟಂಥ ಅಪರೂಪದ ಮುಖ್ಯಮಂತ್ರಿಗಳು. ಯಾರು ಕೇಳಿದ್ರು ನನಗೊಂದು ನಿವೇಶನ ಕೊಟ್ಟಿದ್ದಾರೆ. ಎಸ್.ಎಂ. ಕೃಷ್ಣ ಅವರು ಅಂದರೆ ಅಂಥ ಒಬ್ಬ ಸಜ್ಜನ ರಾಜಕಾರಣಿಯನ್ನು, ಆಮೇಲೆ ಮಾನವೀಯತೆ ಇರ್ತಕ್ಕಂಥ ರಾಜಕಾರಣಿಗಳನ್ನು ನಾನು ಯಾವತ್ತೂ ಇಲ್ಲಿವರೆಗೂ ಕೂಡ ನೋಡಿಲ್ಲ. ಎಸ್.ಎಂ. ಕೃಷ್ಣ ಅವ್ರು ಬಿಟ್ಟರೆ ಬೇರೆಯವ್ರನ್ನ ನೋಡಿಲ್ಲ. ಅಂದರೆ ಅವರು ವಯಸ್ಸಿನ ಅಂತರ ಇರಲಿಲ್ಲ, ಅಧಿಕಾರದ ಅಂತರ ಇರಲಿಲ್ಲ. ನಾವು 99ರಲ್ಲಿ ನಾನು ಮೊದಲ ಬಾರಿಗೆ ಶಾಸಕನಾಗಿ ಬಂದರೂ ಕೂಡ ನನಗೆ ಒಬ್ಬ ಮಂತ್ರಿಗೆ ಕೊಡ್ತಾ ಇರ್ತಕ್ಕಂಥ ಹೆಚ್ಚಿನ ಗೌರವವನ್ನು ಕೊಡ್ತಾಯಿದ್ರು. ನನ್ನ ಮಾತುಗಳನ್ನ ಆಲಿಸ್ತಾಯಿದ್ರು. ನಾನು ಹೇಳಿದಂಥ ಯೋಜನೆಗಳನ್ನು, ಅಂದರೆ ರಾಜ್ಯದ ಹಿತದೃಷ್ಟಿಯಿಂದ ಹೇಳಿದಂಥ ಯೋಜನೆಗಳೆಲ್ಲವನ್ನೂ ಕೂಡ ಜಾರಿಗೆ ತಂದರು. ಅವರಲ್ಲಿಂದ ಒಂದು ದೊಡ್ಡ ಗುಣ ಅಂತ ಹೇಳಿದ್ರೆ, ಮನೆಗೆ ಹೋದರೆ ಕಾರ್ವರೆಗೂ ಬಂದು ಕಳಿಸ್ಬಿಟ್ಟು ಕಾರ್ ಹಸ್ಬಿಟ್ಟು ಹೋಗ್ತಾಯಿದ್ರು. ನಾವು ಬಾಗಿಲಲ್ಲಿ ನಿಂತ್ಕೊಂಡು ಒತ್ತಾಯ ಮಾಡಿದ್ರು, ಬೇಡಿ ಸರ್ ಹೊರಗಡೆ ಬರಬೇಡಿ, ನೀವು ಹೋಗಿ ಅಂದರೆ ಇಲ್ಲ ಬಾತಮ್ಮಣ್ಣ ಅಂತ ಹೇಳಿ, ಅದು ಒಂದು ದೊಡ್ಡ ಗುಣ. ಈಗ IT-BT ನಮ್ಮ ಕರ್ನಾಟಕದಲ್ಲಿ ಏನಾದರೂ ಬರಬೇಕಾದ್ರೆ ಅವ್ರ ಕೊಡುಗೆನೇ, ಇನ್ಯಾರ ಕೊಡುಗೆನೂ ಇಲ್ಲ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದಾರೆ. ಮತ್ತೊಂದು ಸಾರಿ ಏನಾದರೂ ರಿಪೀಟ್ ಆಗಿದ್ದರೆ ನಮ್ಮ ಕರ್ನಾಟಕ ಇವತ್ತು ಈ ಸ್ಥಿತಿಯಲ್ಲಿ ಇರ್ತಿರ್ಲಿಲ್ಲ.
ವರ್ಲ್ಡ್ನಲ್ಲಿ ಒಂದು ಹೆಸರಾಗ್ತಾ ಇತ್ತು ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಇನ್ನು ಬೆಂಗಳೂರಿನಿಂದ ಪಾರ್ಥಿವ ಶರೀರ ಸೋಮನಹಳ್ಳಿ ಕಡೆಗೆ ಹೋಗುವ ಮುನ್ನ ಅಂತಿಮ ದರ್ಶನ ಪಡೆದ ನಿರ್ಮಲಾನಂದನಾಥ ಶ್ರೀಗಳು ಇಂದಿನ ರಾಜಕಾರಣಿಗಳು ಎಸ್.ಎಂ. ಕೃಷ್ಣ ಅವರ ಆದರ್ಶಗಳನ್ನ ರೂಢಿಸಿಕೊಳ್ಳಬೇಕೆಂದು ಸಲಹೆ ನೀಡಿದ್ರು. ಇಂತಹ ಒಂದು ಹೊತ್ತಿನಲ್ಲಿ ಎಸ್.ಎಂ. ಕೃಷ್ಣಾಜಿಯವರು ಮಾಡಿರ್ತಕ್ಕಂಥ ಸೇವೆಯನ್ನು ಆಧುನಿಕ ಯುವ ರಾಜಕಾರಣಿಗಳು ಮತ್ತು ವಿವಿಧ ಸಂಸ್ಥೆಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಮಾದರಿಯಾಗಿರ್ತಕ್ಕಂಥದ್ದು. ಅಂತಹ ಒಂದು ಘನವೆತ್ತ ಎಸ್.ಎಂ. ಕೃಷ್ಣಾಜಿಯವರ ಆದರ್ಶಗಳನ್ನು ರೂಢಿಸಿಕೊಂಡು ವ್ಯಕ್ತಿತ್ವವನ್ನು ರೂಪಿಸಿಕೊಡ್ತಕ್ಕಂಥ ಕಾರ್ಯವನ್ನು ಮಾಡಬೇಕಾಗಿದೆ. ಎಸ್.ಎಂ. ಕೃಷ್ಣಾಜಿಯವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತೇವೆ. ಶ್ರೀಮಠದ ಸದ್ಭಕ್ತರಾಗಿದ್ದಂಥವರು. ಎಸ್.ಎಂ. ಕೃಷ್ಣ ಪತ್ನಿ ಪ್ರೇಮ ಅವರ ತವರು ಮನೆಯಲ್ಲಿ ನೀರವ ಮೌನ. ಶಿವಮೊಗ್ಗ ಕೂಡ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ನಂಟಿದೆ. ಅವರು ತೀರ್ಥಹಳ್ಳಿಯ ಹಳೆಯರಾಗಿದ್ದಾರೆ. ಹಾಗೆ ನಾವೀಗ ತೀರ್ಥಹಳ್ಳಿ ತಾಲೂಕಿನ ಕುಡುಮಲ್ಲಿಗೆಲ್ಲಿದ್ದೇವೆ. ಈ ಕುಡುಮಲ್ಲಿಗೆ ಇದ್ದು ಎಸ್.ಎಂ. ಕೃಷ್ಣ ಅವರ ಪತ್ನಿ ಪ್ರೇಮ ಇದ್ದಾರೆ, ಅವರು ಮನೆ ಇದು. ಸಹಜವಾಗಿ ಕೂಡ ನಿನ್ನೆ ಈ ಘಟನೆ ಆದ ನಂತರ ಎಲ್ಲರೂ ಕೂಡ ಆಘಾತ. ತೀರ್ಥಹಳ್ಳಿಯಲ್ಲಿರುವಂಥವ್ರಿಗೆ ಏನೋ ಎಸ್.ಎಂ. ಕೃಷ್ಣ ಇದ್ದಾರೆ, ಅವರ ಪತ್ನಿ ಪ್ರೇಮ ಇದ್ದಾರೆ, ಅವರು ಇಲ್ಲಿ ಕುಡುಮಲ್ಲಿಗೆ ಅದು ನಿವಾಸ ಇದು. ಈ ನಿವಾಸದಲ್ಲಿ ಕೂಡ ಯಾರು ಕೂಡ ಇಲ್ಲ. ಸಹಜವಾಗಿ ಇವತ್ತು ಕೂಡ ಎಲ್ಲರೂ ಕೂಡ ಬೆಂಗಳೂರು ಇದ್ದಾರೆ. ಇವತ್ತು ಅಂತ್ಯಕ್ರಿಯೆ ಇದೆ, ಹಾಗಾಗಿ ಎಲ್ಲರೂ ಕೂಡ ಬೆಂಗಳೂರು ತಿಳಿದ್ದಾರೆ. ಎಸ್.ಎಂ. ಕೃಷ್ಣ ಅವರು ನಂಟು ಬೆಂಗಳೂರಿನಿಂದ ಶಿವಮೊಗ್ಗ ತೀರ್ಥಹಳ್ಳಿಗೆ ಬೆಳೆದು ಕೂಡ ತುಂಬ ವಿಶೇಷವಾಗಿತ್ತು. ಅವರು ಇಲ್ಲಿ ಬಂದು ಪ್ರೇಮ ಅವರನ್ನು ನೋಡಿಬಿಟ್ಟು ನಂತರ ಅವ್ರನ್ನ ವಿವಾಹ ಆಗ್ತಾರೆ. ಹಾಗಾಗಿ ಇಬ್ಬರದು ಕೂಡ ಏನು ಯಾವಾಗ ಎಸ್.ಎಂ. ಕೃಷ್ಣ ಅವರು ತೀರ್ಥಹಳ್ಳಿ ಹಳೆ ಆಗ್ತಾರೆ, ಹಾಗಾಗಿ ವಿಶೇಷವಾದ ಒಂದು ನಂಟು ಎಸ್.ಎಂ. ಕೃಷ್ಣ ಅವರಿಗೆ ತೀರ್ಥಹಳ್ಳಿ ಬಗ್ಗೆ ಇರುತ್ತೆ. ತೀರ್ಥಹಳ್ಳಿ ಏನು ಮುಖ್ಯಮಂತ್ರಿ ಆದಾಗ ಕೂಡ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರ ಇದೆ, ಈ ಸಂಪರ್ಕಕ್ಕೆ ಹೆಚ್ಚು ಕಾಳಜಿ ಮತ್ತು ಪ್ರೀತಿಯನ್ನು ಕೂಡ ವಹಿಸಿದ್ರು. ಎಸ್.ಎಂ. ಕೃಷ್ಣ 1961ರಲ್ಲಿ ಅಮೆರಿಕದಲ್ಲಿ ಉನ್ನತ ವ್ಯಾಸಂಗ ಮುಗಿಸಿ ತಾಯ್ನಾಡಿಗೆ ವಾಪಸ್ ಆಗಿದ್ರು. ಭಾರತಕ್ಕೆ ವಾಪಸ್ ಆಗ್ತಿದ್ದಂತೆ ಅಂದ್ರೆ 1966 ಏಪ್ರಿಲ್ 29ರಂದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕೂಡುಮಲ್ಲಿಗೆ ಗ್ರಾಮದ ಪ್ರೇಮ ಅವರ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. ಕೃಷ್ಣ ಪ್ರೇಮ ದಂಪತಿಗೆ ಮಾಳವಿಕಾ ಹಾಗೂ ಶಾಂಭವಿ ಎಂಬ ಇಬ್ಬರು ಹೆಣ್ಣು ಮಕ್ಕಳಿದ್ದು, ಮಾಳವಿಕಾ ಕಾಫಿ ಡೇ ಸಂಸ್ಥಾಪಕ ಸಿದ್ಧಾರ್ಥ ಅವರನ್ನ ಮದುವೆ ಆದ್ರೆ ಎರಡನೇ ಮಗಳು ಶಾಂಭವಿ ಉಮೇಶ್ ಎಂಬುವರ ಕೈ ಹಿಡಿದು ಫಾರಿನ್ನಲ್ಲಿ ಸೆಟಲ್ ಆಗಿದ್ದಾರೆ. ಎಲ್ಲಿಯ ಮಂಡ್ಯ, ಎಲ್ಲಿಯ ಶಿವಮೊಗ್ಗ, ಹೀಗಿದ್ರು ಇಬ್ಬರ ನಡುವೆ ಮದುವೆಯಾಗಿದ್ದೇ ಒಂದು ಅಚ್ಚರಿಯ ಕ್ಷಣವಾಗಿತ್ತು. ಅದನ್ನ ಪ್ರೇಮ ಅವರ ಸಂಬಂಧಿ ವಿವರಿಸಿದ್ದು ಹೀಗೆ. ಆದರೆ ಮಲೆನಾಡಿಗೂ ಬಯಸಿನೂ ಸಂಬಂಧ ಆಗ್ತಾ ಇರಲಿಲ್ಲ. ಅದೊಂದು ಬಹಳ ಪ್ರಮುಖವಾದಂಥ ವಿಚಾರ. ಸುಮಾರು 60 ವರ್ಷದ ಹಿಂದೆ ಪ್ರಪ್ರಥಮವಾಗಿ ಮಂಡ್ಯ ಕಡೆ ಸಂಬಂಧ ಮಾಡಿದ್ದು ಪ್ರೇಮಕ್ಕನ್ನು ಕೊಟ್ಟು ಸಂಬಂಧ ಮಾಡಿದ್ದೇನುವಂಥದ್ದು. ಶ್ಯಾಮ್ ಸುಂದರ್ ಅಂತ ಹೇಳಿ ಜಡ್ಜ್ ಆಗಿದ್ದರು ಎನ್ನುವಂಥದ್ದು. ಶ್ಯಾಮ್ ಸುಂದರ್ ಮನೆಗೆ ಪ್ರೇಮಕ್ಕ ಇಂದಕ್ಕೆ ನೋಡೋಕ್ಕೆ ಅಂತ ಹೋಗಿದ್ದರು. ಆ ಸಂದರ್ಭದಲ್ಲಿ ಎಸ್.ಎಂ. ಕೃಷ್ಣ ಶ್ಯಾಮ್ ಸುಂದರ್ ಮನೆಗೆ ಬಂದಿದ್ದರು. ಪ್ರೇಮಕ್ಕೆ ನೋಡಿದ ಮೇಲೆ ಈ ಹುಡುಗಿ ಯಾರು ಏನು ಅಂತ ವಿಚಾರಿಸಿದಾಗ ಹೇಳಿದ್ರಲ್ಲ, ನೋಡಪ್ಪ ಇಷ್ಟು. ಯಾಕೆಂದರೆ ಅವರಿಬ್ಬರು ಕ್ಲಾಸ್ಮೇಟ್ಸು. ಇವರು ಅಮೇರಿಕಾದಲ್ಲಿ ಲಾ ಮಾಡಿದ್ರು ಕೂಡ ಶ್ಯಾಮ್ ಸುಂದರು ಮತ್ತು ಎಸ್.ಎಂ. ಕೃಷ್ಣ ಇಬ್ಬರು ಬಹಳ ಆತ್ಮೀಯರು. ನೋಡು ಮನಸ್ಸು ಮಾಡು, ಒಳ್ಳೆ ಹುಡುಗಿ, ಒಳ್ಳೆ ಮಂತನ ಅಂಥೇಳಿ ಆ ಮೂಲಕ ಇವ್ರನ್ನ ಕೇಳಿದಾಗ ಇವರಿಗೂ ಸ್ವಲ್ಪ ಮನಸ್ಸಿತ್ತು. ಆವಾಗ ಬೆಂಗಳೂರು ಕ್ಲಬ್ನಲ್ಲಿ ಹುಡುಗಿ ತೋರಿಸೋದು ಅಂತ ಪ್ರೇಮಕ್ಕನ ಅಣ್ಣ ದೇವದಾಸ್ ಅಣ್ಣ ಹೋಗಿ ಅದನ್ನು ತೋರಿಸೋದು. ಆವಾಗ ಆಗ್ಬೋದು ಅಂತ ಒಪ್ಪಿಗೆ ಆಯಿತು. 64ನೇ ಇಸ್ವಿ ಏಪ್ರಿಲ್ 29ನೇ ತಾರೀಕು ಶಿವಮೊಗ್ಗ ನ್ಯಾಷನಲ್ ಕಾಲೇಜಿನಲ್ಲಿ ಅವ್ರದ್ದು ಮದುವೆ ಆಯಿತು. ತೀರ್ಥಹಳ್ಳಿಯ ಅಳಿಯ ಆಗಿದ್ದ ಎಸ್.ಎಂ. ಕೃಷ್ಣ ಅವರಿಗೆ ಪ್ರೇಮ ಅವರ ತವರು ಮನೆ ಊರೆಂದ್ರೆ ಪಂಚಪ್ರಾಣ. ಯಾವುದೇ ಕೆಲಸ ಬೇಕೆಂದ್ರೆ ಅಂದಿನ ಶಾಸಕರಾದ ಆರಗ ಮತ್ತು ಕಿಮ್ಮನ್ನೆ ಅವರನ್ನ ಭೇಟಿಯಾದ್ರೆ ಸಾಕು, ಆ ಕಾಮಗಾರಿಗೆ ಅನುದಾನ ಕೊಡ್ತಿದ್ರು. ಅಷ್ಟೊಂದು ಪ್ರೀತಿ ಪತ್ನಿ ಪ್ರೇಮ ಅವರ ತವರು ಊರಿನ ಮೇಲೆ ಇತ್ತು. ಆದ್ರೀಗ ಆ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ಎಸ್.ಎಂ. ಕೃಷ್ಣ ಅವರನ್ನ ಕಳೆದುಕೊಂಡು ಇಳಿ ವಯಸ್ಸಿನಲ್ಲಿ ಪ್ರೇಮ ಅವರು ದುಃಖಿತರಾಗಿದ್ದಾರೆ. ಇಡೀ ಕುಟುಂಬ ಶೋಕ ಸಾಗರದಲ್ಲಿ ಮುಳುಗಿದೆ. ಕೃಷ್ಣ ಅವರ ಆದರ್ಶಯುತ ಜೀವನವೇ ಅನೇಕರ ಬದುಕಿಗೆ ದಾರಿದೀಪವಾಗಿದೆ. ಬ್ಯೂರೋ ರಿಪೋರ್ಟ್, TV9.